ಹಾಯ್ ನಮಸ್ಕಾರ ಫ್ರೆಂಡ್ಸ್, ಎಲ್ರಿಗೂ ಶ್ರೀ ಸೂಪರ್ ಸಿನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಎಲ್ರಿಗೂ ಯೂಸ್ಫುಲ್ ಆದಂಥ ಒಂದು ಮಾಹಿತಿನ ತಿಳಿಸ್ಕೊಡೋಣ ಅಂತ ಹೇಳಿ ಬಂದಿದ್ದೀನಿ. ಅದು ವಾಷಿಂಗ್ ಮಿಷಿನ್ ಬಗ್ಗೆ. ನಾನು ಈ ವಾಷಿಂಗ್ ಮಿಷಿನ್ನ ತೊಗೊಂಡು 7 ತಿಂಗಳಾಗಿತ್ತು. 7 ತಿಂಗಳಿಂದ ಈ ವಾಷಿಂಗ್ ಮಿಷಿನ್ನ ಯೂಸ್ ಮಾಡಿರೋದ್ರಿಂದ ಈ ವಾಷಿಂಗ್ ಮಿಷಿನು ತುಂಬ ಚೆನ್ನಾಗಿ ಬಟ್ಟೆನೆಲ್ಲ ಕ್ಲೀನ್ ಮಾಡ್ತಿದೆ. ಯಾರಿಗೆಲ್ಲ 20,000 ಅಥವಾ 30,000 ಕೊಟ್ಟು ವಾಷಿಂಗ್ ಮಿಷಿನ್ ತೊಗೊಳಕ್ಕಾಗಲ್ಲ, ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವರು, ಅವ್ರಿಗೆ ಯೂಸ್ಫುಲ್ ಆಗುವಂಥ ವಾಷಿಂಗ್ ಮಿಷಿನ್ ಇದು. ಈ ವಾಷಿಂಗ್ ಮಿಷಿನ್ನ ನಾವು ಕೇವಲ 6,000 ರೂಪಾಯಿಗೆ ತೊಗೊಂಡಿದ್ದು, ಪ್ಲಸ್ ಡೆಲಿವರಿ ಚಾರ್ಜಸ್ ಬಿದ್ದಿತ್ತು. ಇವತ್ತು ನಾನು ಆ ವಾಷಿಂಗ್ ಮಿಷಿನ್ ಹೇಗೆ ವರ್ಕ್ ಮಾಡುತ್ತೆ, ಯಾವ ಥರ ಬಟ್ಟೆನ ಕ್ಲೀನ್ ಮಾಡುತ್ತೆ, ಹೇಗೆ ವರ್ಕ್ ಮಾಡುತ್ತೆ, ಇದನ್ನು ಆನ್ ಮಾಡೋದು ಹೇಗೆ ಅಂತ ಎಲ್ಲ ಸಂಪೂರ್ಣವಾದ ಮಾಹಿತಿಯನ್ನು ನಿಮಗೆ ಲೈವಲ್ಲೇ ತೋರಿಸ್ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದೇ ನೋಡಿ ಆ ವಾಷಿಂಗ್ ಮಿಷಿನು. ತುಂಬ ಚಿಕ್ಕದಾಗಿ ಸಿಂಪಲ್ಲಾಗಿ ಚೆನ್ನಾಗಿದೆ. ಅಲ್ಲಿ ಕಾಣ್ತಾ ಇರೋದು ಆನ್ ಬಟನ್ನು. ಆಮೇಲೆ ಆನ್ ಬಟನ್ನ ಹೇಗೆ ಯೂಸ್ ಮಾಡೋದು ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಇದು ಸಿಂಪಲ್ಲಾಗಿ ಚಿಕ್ಕದಾಗಿರೋದ್ರಿಂದ ನೀವು ಎಲ್ಲಿ ಬೇಕಾದ್ರೂ ಈಸಿಯಾಗಿ ಕ್ಯಾರಿ ಮಾಡ್ಬೋದು. ಚಿಕ್ಕದಾಗಿರೋದ್ರಿಂದ ನೀವು ಎಲ್ಲಿ ಬೇಕಾದರೂ ಇಟ್ಕೊಬೋದು. ಈ ವಾಷಿಂಗ್ ಮಿಷಿನ್ ಆನ್ ಮಾಡೋಕ್ಕೆ ಸಪ್ರೇಟಾಗಿ ವಾಷಿಂಗ್ ಮಿಷಿನ್ನ ಪ್ಲಗ್ನ ಅವಶ್ಯಕತೆ ಏನಿಲ್ಲ. ಮಾಮೂಲಿ ಚಾರ್ಜರ್ಸ್ ಇರ್ತೈತಲ್ಲ, ಅದಕ್ಕೆ ಹಾಕಿ ನೀವು ಇದನ್ನ ಯೂಸ್ ಮಾಡ್ಬೋದು, ಏನೂ ಆಗಲ್ಲ. ನಾವು ಇದನ್ನು ಬಟ್ಲು ಮನೆ ಹತ್ರ ಇಟ್ಕೊಂಡಿದ್ದೀವಿ. ಬಟ್ಲು ಮನೆ ಹತ್ರ ಇಟ್ಕೊಂಡಿದ್ವಿ. ಇದು ಚಿಕ್ಕದಾಗಿರೋದ್ರಿಂದ ನೀವು ಬಟ್ಲು ಮನೆಯೆಲ್ಲ ಎಲ್ಲಿ ಬೇಕಾದ್ರೂ ಇಟ್ಕೊಬೋದು. ನಾವು ಸ್ನಾನ ಮಾಡಿ ಎಲ್ಲ ಬಂದಿದ್ದಾದಮೇಲೆ ಕೊಳೆ ಬಟ್ಟೆನ ಒಂದು ಟಬ್ಗೆ ಹಾಕೊಂತೀವಿ. ಇದು ನಮ್ಮ ಟಬ್ಗೆ ಹಾಕ್ಕೊಂಡು ಇದು ತುಂಬಿದ ಮೇಲೆ ನಾವು ವಾಷಿಂಗ್ ಮಿಷಿನಲ್ಲಿ ಬಟ್ಟೆನ ಕ್ಲೀನ್ ಮಾಡೋದು. ನೋಡಿ ಫ್ರೆಂಡ್ಸ್, ಒಳಗಡೆ ಈ ಥರ ಇದೆ. ನೋಡಿ, ಇನ್ನೊಂದು ತೋರಿಸ್ಬೇಕು. ಅದೇನಪ್ಪ ಅಂದರೆ ಇಲ್ಲೊಂದು ಪಾಯಿಂಟ್ ಇದೆ ನೋಡಿ, ಕಾಣಿಸ್ತಿದೆ ನಲ್ಲಿದು. ಈ ನಲ್ಲಿ ಪಾಯಿಂಟಿಂದ ಕೆಳಗಡೆ ನೀವು ನೀರು ಹಾಕೊಬೇಕಾಗುತ್ತೆ. ಇವಾಗ ನಾವು ಒಂದು ಬಕೆಟ್ನ ನೀರು ಮೊದಲು ಹಾಕೋಣ. ಈಗ ಒಂದು ಬಕೆಟ್ನ ನೀರು ಹಾಕೋಣ, ನೋಡೋಣ ಎಲ್ಲಿ ಬರುತ್ತೆ, ಆ ಪಾಯಿಂಟ್ಗೆ ಹೋಗುತ್ತೋ ಇಲ್ವೋ ನೋಡೋಣ. ಒಂದು ಬಕೆಟ್ ಹಾಕಿದ್ದೀನಿ, ಇದು ನೀರು ಇರಿಸ್ತಾ ಇದೆ. ಹಾಗಾಗಿ ಇನ್ನೂ ಒಂದು ಬಕೆಟ್ ಹಾಕೋಣ, ನೋಡೋಣ. ಯಾಕಂದರೆ ಆ ಪಾಯಿಂಟಿಂದ ಕೆಳಗಿದ್ರೆ ಪರವಾಗಿಲ್ಲ, ಮೇಲ್ ಮಾತ್ರ ಇದ್ರೆ ನೀರು ವೇಸ್ಟ್ ಆಗುತ್ತೆ. ಇನ್ನೂ ಸ್ವಲ್ಪ ಹಾಕ್ಬೋದು ನೀರು. ಇನ್ನೊಂದು ಅರ್ಧ ಬಕೆಟ್ಟು ಆಗ್ಬೋದು ಅನಿಸುತ್ತೆ. ಇನ್ನು ಆಲ್ಮೋಸ್ಟ್ ಎಲ್ಲ ಮುಕ್ಕಾಲು ಭಾಗ ಬಂದಿದೆ ನೋಡಿ ನೀರು. ಇದಾದ್ಮೇಲೆ ನಾವೇನಪ್ಪ ಅಂದರೆ ಸೊಪ್ಪಿನ ಪುಡಿ ಹಾಕ್ಬೇಕಾಗುತ್ತೆ. ಇವಾಗ ಮೊದಲು ಸೊಪ್ಪಿನ ಪುಡಿ ಹಾಕೋಣ, ಅಲ್ಲಿ ನೀರು ತುಂಬ್ತಾ ಇದ್ದೀವಿ. ಆಮೇಲೆ ನೋಡ್ಕೊಂಡ್ರೆ ನೀರು ಹಾಕಿ ನಮ್ಮ ಬಟ್ಟೆಗೆ ನಾವು 5 ಸ್ಪೂನ್ ಹಾಕ್ತಾ ಇದ್ದೀವಿ. ನೀವು ಜಾಸ್ತಿನ ಹಾಕೋಬೋದು, ಮತ್ತು ನೋಡ್ಕೊಂಡು ಹಾಕ್ತಾರೆ. ನಿಮ್ಮ ಬಟ್ಟೆ ಎಷ್ಟಿದೆ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು. ನಾನು 5 ಸ್ಪೂನ್ ಹಾಕ್ತಾ ಇದ್ದೀನಿ. ಸಾಕಾಗುತ್ತೆ ಅನಿಸುತ್ತೆ. ಇವಾಗ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಪಾಯಿಂಟಿಗೆ ಇಲ್ಲಿ ಹೊಲಸು ಹಾಕೋಣ, ಇನ್ನೊಂದು ಸ್ವಲ್ಪ ನೀರು ಹಾಕೋಣ. ಈಗ ಪಾಯಿಂಟಿಂದ ಕೆಳಗಡೆ ಬಂದಿದೆ. ಸಾಕು ನೀರು. ಇವಾಗ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕೋಣ. ಅದಕ್ಕೂ ಮುಂಚೆ ವಾಷಿಂಗ್ ಮಿಷಿನ್ ಆನ್ ಮಾಡಬೇಕು. ಇಲ್ಲಿದೆ ನೋಡಿ ನಮ್ಮ ಪ್ಲಗ್ಗು. ಇದು ಪ್ಲಗ್ ಹಾಕಿದ್ದೀನಿ. ಈಗ ಸ್ವಿಚ್ ಆನ್ ಮಾಡ್ತಾ ಇದ್ದೀನಿ. ಇದ್ರ ಬಗ್ಗೆ ಏನು ಹೇಳಲೇಬೇಕು. ಇದೊಂದು ಆರೋ ಮಾರ್ಕ್ ಕಾಣ್ತಿದೆ ನೋಡಿ, ಈ ಕಡೆಗೆ ಆರೋ ಮಾರ್ಕ್ ಕಾಣ್ತಿದ್ರು, ಆ ಕಡೆಗೆ ನಾವು ಇದನ್ನು ತಿರುಗಿಸ್ಬೇಕು. ಅಕಸ್ಮಾತ್ ಬೇರೆ ಕಡೆ ತಿರುಗಿಸಿದ್ರೆ ವಾಷಿಂಗ್ ಮಿಷಿನು ಕೆಟ್ಟೋಗೋ ಪ್ರಾಬ್ಲಮ್ ಇರುತ್ತೆ. ಇದು ನೋಡಿ 5. ಅದೇ ಥರ 15 ಇರುತ್ತೆ. ಇದು ನೋಡಿ 10. ಇದು 15. 15 ಲಾಸ್ಟ್ ಇರೋದು ಅಂದರೆ 15 ನಿಮಿಷ. ಈಗ 15 ನಿಮಿಷಕ್ಕೆ ನಿಲ್ಲಿಸಿದ್ದೀನಿ. ಇವಾಗ ಇದು ತಿರುಗ್ತಾ ಇದೆ ನೋಡಿ, ಯಾವ ಥರ ತಿರುಗ್ತಿದೆ ಅಂತ. ಇವಾಗ ಇದಕ್ಕೆ ಒಂದೊಂದೇ ಬಟ್ಟೆನ ನೀಟಾಗಿ ಹಾಕಬೇಕು. ಇವಾಗ ವಾಷಿಂಗ್ ಮಿಷಿನ್ಗೆ ಬಟ್ಟೆನ ಹಾಕ್ತಾ ಇದ್ದೀವಿ ನೋಡಿ. ಇದೇ ಥರ ಬಟ್ಟೆನ ಹಾಕಬೇಕು. ಎಷ್ಟು ಬಟ್ಟೆ ಹಾಕಬೇಕು ಅಂದರೆ ಅದು ನೀಟಾಗಿ ರೊಟೇಟ್ ಆಗೋವಷ್ಟು ಮಾತ್ರ. ಜಾಸ್ತಿ ಬಟ್ಟೆ ಆದರೆ ಅದು ನೀಟಾಗಿ ರೊಟೇಟ್ ಆಗಲ್ಲ. ಹಾಗಾಗಿ ನಿಮಗೆ ಎಷ್ಟು ನೀಟಾಗಿ ರೊಟೇಟ್ ಆಗೋವಷ್ಟು ಬಟ್ಟೆ ಇಷ್ಟೋ ಅಷ್ಟು ಮಾತ್ರ ಹಾಕಬೇಕು. ಇನ್ನೂ ರೊಟೇಟ್ ಆಗ್ತಾ ಇದೆ. ಇನ್ನೊಂದು ಹಾಕೋಣ. ಅದೇ ಥರ ಸಿಂಪಲ್ಲಾಗಿ ಎಷ್ಟು ಆಗುತ್ತೋ ಅಷ್ಟು ಮಾತ್ರ ಹಾಕೊಳ್ಳಿ. ಅದೇ 4 ಜೊತೆ ಹಾಕ್ಬೋದು.
ಅಕಸ್ಮಾತ್ ಜಾಸ್ತಿ ಆದರೆ ನೀಟಾಗಿ ರೊಟೇಟ್ ಆಗಲ್ಲ ಇದು. ಸೊ ಇವಾಗ ನೋಡಿ ನೀಟಾಗಿ ರೊಟೇಟ್ ಆಗ್ತಾ ಇದೆ. ಸೊ ಫಸ್ಟು ಅದೇ ಬರ್ತೀನಿ. ಹಾಂ, ನೋಡಿ ಇವಾಗ ಎಷ್ಟು ಈಗ ನೋಡಿ ಗೊತ್ತಾಗ್ತಾ ಇದೆ ನಿಮಗೆ. ಅಲ್ಲಿ ಸೊಪ್ಪಿ ನೀರೆಲ್ಲ ಫುಲ್ಲು ಕೊಳೆ ಎಲ್ಲ ಕಾಣಿಸ್ತಿದೆ ನೋಡಿ ಸೊಪ್ಪಿ ನೀರಲ್ಲಿ. ಸೊ ಈಗ ನೀಟಾಗಿ ಕ್ಲೀನ್ ಮಾಡ್ತಾ ಇದೆ ನೋಡಿ ಹೇಗೆ ಕ್ಲೀನ್ ಮಾಡುತ್ತೆ ಅಂತ. ಸೊ ಒಂದು ಸಲ ಈ ಕಡೆ ಇನ್ನೊಂದು ಸಲ ಆ ಕಡೆಗೆ ತಿರುಗ್ತಾ ಇರುತ್ತೆ. 15 ಕ್ಲಾಕ್ ವೈಸ್ ಮತ್ತು ಆಂಟಿ ಕ್ಲಾಕ್ ವೈಸ್ ತಿರುಗ್ತಾ ಇರುತ್ತೆ. ಸೊ 15 ನಿಮಿಷಕ್ಕೆ ಮಾತ್ರ ಸೆಟ್ ಮಾಡ್ಬೇಕು ನೀವು ಅದನ್ನ ತೋರಿಸಿ ಥರ. ಅದಕ್ಕಿಂತ ಮೇಲಾಗಲಿ ಸೆಟ್ ಮಾಡೋಗಿಲ್ಲ. ಇದೇ ಥರ ತಿರುಗ್ತಾನೆ ಇರ್ತದೆ. ಸೊ 15 ನಿಮಿಷ ಕಂಪ್ಲೀಟ್ ಆದಮೇಲೆ ಒಂದು ಸೌಂಡ್ ಬರುತ್ತೆ. ಸೊ ಅಲ್ಲಿಗೆ ನಮ್ಮ ಬಟ್ಟೆ ಒಗೆದಿರೋದು ಕಂಪ್ಲೀಟ್ ಆಗಿದೆ ಅಂತ. ಅಲ್ಲಿವರೆಗೂ ಇದಕ್ಕೆ ಆಗ್ಬೇಕು ಅಂದ್ರೆ ನಾವು ಈಗ 15 ನಿಮಿಷ ವೆಯ್ಟ್ ಮಾಡಬೇಕು. ಮಾಡೋಣ ಬಟ್ಟೆ ನೀಟಾಗಿ ಆಗಲಿ. ಸೊ ನೋಡಿ ಇವಾಗ ನೋಡಿ ಇದು ವಾಷಿಂಗ್ ಮಿಷಿನ್ ವರ್ಕ್ ಮಾಡ್ತಿರ್ಬೇಕಾದ್ರೆ ನಾವು ಬೇಕಾದ್ರೆ ಕೈ ಕೂಡ ಹಾಕ್ಬೋದು, ಏನೂ ಸಮಸ್ಯೆ ಆಗಲ್ಲ, ಕರೆಂಟ್ ಕೂಡ ಹೊಡೆಯಲ್ಲ. ನೋಡಿ ಇವಾಗ ಬೇಕಾದರೆ ಈಗ ನೋಡಿ ಸೋಪಿ ನೀರು ಎಷ್ಟು ಕೊಳೆ ಬಿಟ್ಕೊಂಡಿದೆ ಸೋಪಿ ನೀರಿಗೆ ಅಂತ. ಸೊ ಬಟ್ಟೆಗಳೆಲ್ಲ ತುಂಬ ಕೊಳೆ ಆಗಿತ್ತು, ಹಂಗಾಗಿ ಒಗಿತಾ ಇದೆ ಬಟ್ಟೆ ನೀಟಾಗಿ. ಇವಾಗ ನೋಡಿ ಈಗಲೇ ಗೊತ್ತಾಗಿದೆ, ಈಗ ಗೊತ್ತಾಗ್ತಿದೆ ನೋಡಿ ಸೋಪಿ ನೀರು ಮೊದಲೇ ಹೇಗಿತ್ತು ಇವಾಗ ಎಷ್ಟು ಕೊಳೆ ಬಿಟ್ಟಿದೆ ಅಂತ. ಇದೆಲ್ಲ ಆದಮೇಲೆ ಕೊನೆಗೆ ಬಟ್ಟೆ ಎಷ್ಟು ನೀಟಾಗಿ ಕ್ಲೀನ್ ಆಗಿರುತ್ತೆ ಅಂತ ನೋಡಿ ಕಂಪ್ಲೀಟ್ ಆದಮೇಲೆ. ನೋಡಿ ಇದು 15 ಇಟ್ಟಿರಲ್ಲ, ಸೊ ಅದೇ ಥರ ಈಗ ಆಗಿ ಈಗ 10 ಬಂದಿದೆ. ಸೊ ಅದೇ ಥರ 5, ಸೊ ಅದೇ ಥರ 0ಗೆ ಬಂದಾಗ ಒಂದು ಸೌಂಡ್ ಬರುತ್ತೆ. ಸೊ ಆ ಸೌಂಡ್ ಬಂದಾಗ ನಮ್ಮ ಬಟ್ಟೆ ಆಗಿದೆ ಅಂತ ಹೋಗಿರೋದು. ಸೊ ಇವಾಗ ಸೌಂಡ್ ಬರೋವರೆಗೂ ವೆಯ್ಟ್ ಮಾಡಿ. ನೋಡಿ ಹೆಂಗಾಗೋಯ್ತು ನೋಡಿ ಈಗ ನೋಡಿ ಎಷ್ಟು ಕೊಳೆ ಆಗಿದೆ ನೀರು, ಅಂದರೆ ಸೋಪಿನ ನೀರು, ಅಂದರೆ ಕೊಳೆ ಎಲ್ಲ ತೆಗಿತಾ ಇದೆ ನೀಟಾಗಿ ನೋಡಿ. ಸೊ ಇನ್ನೂ ಕಂಪ್ಲೀಟ್ ಆಗಿ ಈಗ 15ಕ್ಕೆ ಇಟ್ಟಿದ್ವಲ್ಲ, ಈಗ 10 ನಿಮಿಷ ಆಗಿದೆ. ಸೊ ಇದು ಪೂರ್ತಿ ಇನ್ನೂ 10 ನಿಮಿಷ ಕಂಪ್ಲೀಟ್ ಆಗಬೇಕು. ಅಲ್ಲಿವರೆಗೂ ವೆಯ್ಟ್ ಮಾಡೋಣ. ನೋಡಿ ಯಾವ ರೀತಿ ನೀಟಾಗಿ ಕೊಳೆ ತೆಗಿತಾ ಇದೆ ಅಂತ ಕಾಣಿಸ್ತಾ ಇದೆ ನಿಮಗೆ. ಇದು ನೋಡಿ ಇವಾಗ ನೋಡಿ ಒಂದು ಸೌಂಡ್ ಬರ್ತಾ ಇದೆ, ಬೀಟ್ ಸೌಂಡ್ ಬರ್ತಿದೆ ನೋಡಿ. ನೋಡಿ ಈ ಥರ ಬಟ್ಟೆ ಎಲ್ಲ ವಾಶ್ ಆದಮೇಲೆ ಈ ಥರ ಸೌಂಡ್ ಬರುತ್ತೆ. ಸೊ ನೋಡಿ ಇವಾಗ ಸೌಂಡ್ ಬರ್ತಿದೆ. ಇವಾಗ ನೋಡಿ ಬಟ್ಟೆ ಫುಲ್ಲು ಕ್ಲೀನ್ ಆಗಿದೆ ನೋಡಿ. ನೋಡಿ ಅವಾಗಲೇ ಒಂದು ಸೌಂಡ್ನ ಕೇಳಿಸ್ಕೊಂಡ್ರೆ ಪೂರ್ತಿ ಆ ಥರ ಸೌಂಡ್ ಬಂತು ಅಂತ. ಸೊ ಆ ಥರ ಸೌಂಡ್ ಬಂದರೆ ಸೊ ವಾಷಿಂಗ್ ಮಿಷಿನು ಬಟ್ಟೆ ಆಗಿದೆ ಅಂತ ಅರ್ಥ. ಅದೇ ಥರ ಸೌಂಡ್ ಬಂದು ತಿರುಗಿ ಆಟೋಮೆಟಿಕ್ಲಿ ಅದು ನಿಂತೋಗಿರುತ್ತೆ. ಸೊ ಈಗ ನೀವು ಪ್ರೋಗ್ರಾಮ್ ಏನು ಸೆಟ್ ಮಾಡಿದ್ರೋ ಸೊ ಅದು ಈಗ ತಿರುಗ್ತಾ ಇಲ್ಲ. ಹಾಗಾಗಿ ಈಗ ಬಟ್ಟೆ ಸಂಪೂರ್ಣವಾಗಿ ಒಗೆದಿದ್ದು ಆಗಿದೆ ಅಂತ ಅರ್ಥ. ಸೊ ಇದರಲ್ಲಿ ಬರೀ ಒಗೆಯೋದು ಮಾತ್ರ ಬರುತ್ತೆ. ಸೊ ಜಾಲ್ಸೋದು ಅಥವಾ ಡ್ರೈಯರು ಏನೂ ಬರಲ್ಲ. ಹಾಗಾಗಿ ನೀವೇನು ಮಾಡಬೇಕು, ಒಗೆದಿದ್ದಾದ್ಮೇಲೆ ನೀವು ಬಟ್ಟೆನ ಒಂದು ಸಲ ನೀಟಾಗಿ ಜಾಲಿಸಿ ಒಣಾಕಬೇಕಾಗುತ್ತೆ. ನೋಡಿ ಇವಾಗ ನೀವೆಲ್ಲ 15 ನಿಮಿಷ ಹೊರಗಡೆ ಹೋಗಿರ್ತೀರಾ, 15 ನಿಮಿಷ ಪ್ರೋಗ್ರಾಮ್ ಸೆಟ್ ಮಾಡಿ ಎಲ್ಲ ಹೊರಗಡೆ ಹೋಗಬೇಕಾಗಿರೋದು ಬಂದಿರುತ್ತೆ. ಸೊ ನೀವು ಹೊರಗಡೆ ಹೋಗಿರ್ತೀರಾ. ಸೊ ಅದು 15 ನಿಮಿಷ ಆದಮೇಲೆ ಆಟೋಮೆಟಿಕ್ ಆಗಿ ಅದು ಪ್ರೋಗ್ರಾಮ್ ಮುಗಿದಾದ್ಮೇಲೆ ಆಟೋಮೆಟಿಕ್ಕಾಗಿ ವಾಷಿಂಗ್ ಮಿಷಿನು ಒಗೆದು ಪೂರ್ತಿ ಕ್ಲೀನ್ ಆದಮೇಲೆ ಸೊ ನಿಂತಿರುತ್ತೆ ನೋಡಿ ಇಷ್ಟೇ. ಆಮೇಲೆ ನೀವು ನಿಧಾನಕ್ಕೆ ಬಂದು ಯಾವಾಗ ಬೇಕಾದರೂ ಇದನ್ನ ಜಾಲಿಸಿ ಒಣಾಕಬೇಕಾಗುತ್ತೆ. ಸೊ ನೀವೀಗ ಯಾಕೆಂದರೆ ಇದರಲ್ಲಿ ಜಾಲ್ಸೋದು ಅಥವಾ ಆಡ್ಸೋದು ಆಪ್ಷನ್ ಇರಲಿಕ್ಕೆ ಸೊ ನೀವು ಜಾಲಿಸಿ ಇವಾಗ ಒಣಾಕಬೇಕಾಗುತ್ತೆ. ಸೊ ಇದು ಒಗೆದಿದ್ದಾದ್ಮೇಲೆ ಯಾವ ಥರ ಕ್ಲೀನ್ ಆಗಿದೆ ನಾನು ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ. ಸೊ ಇದು ಮೊದಲು ಕಾಲರ್ ಪಟ್ಟಿಲಿ ಕೊಳೆ ಹೋಗಲ್ವಲ್ಲ, ಸೊ ಹಾಗೆ ಕಾಲರ್ ಪಟ್ಟಿ ಹೇಗಿದೆ ಅಂತ ನೋಡೋಣ. ನೋಡಿ ಎಷ್ಟು ನೀಟಾಗಿ ಕಾಲರ್ ಪಟ್ಟಿ ನೀಟಾಗಿದೆ ಅಂತ ನೋಡಿ. ಸೊ ಎಲ್ಲೂ ಕೂಡ ಒಂದು ಕೊಳೆ ಕಾಣ್ತಿಲ್ಲ. ಸೊ ನೀಟಾಗಿ ವಾಶ್ ಆಗಿದೆ ನೋಡಿ. ನೋಡಿ ಎಷ್ಟು ನೀಟಾಗಿ ವಾಶ್ ಆಗಿದೆ ಅಂತ. ಸೊ ಇದೊಂದೇ ಅಂತ ಅಲ್ಲ, ಸೊ ಎಲ್ಲ ಕೂಡ ನೀಟಾಗಿ ವಾಶ್ ಆಗಿರುತ್ತೆ ನೋಡಿ. ಈಗ ನೋಡಿ ಇದು ಪ್ಯಾಂಟ್ ನೋಡೋಣ. ಪ್ಯಾಂಟು ನೋಡಿ ಇಲ್ಲಿ ಕಲರಲ್ಲಿ ನೋಡಿ ಇಲ್ಲೆಲ್ಲ ನೀಟಾಗಿ ಎಷ್ಟು ನೀಟಾಗಿ ವಾಶ್ ಆಗಿದೆ ಅಂತ. ಸೊ ಅದೇ ಥರ ನೋಡಿ ಎಷ್ಟು ನೀಟಾಗಿ ವಾಶ್ ಆಗಿದೆ ಅಂತ. ನೀವು ಜಾಸ್ತಿ ದುಡ್ಡು ಕೊಡ್ತಾಯಿದ್ದು ಕೂಡ ಇಷ್ಟು ನೀಟಾಗಿ ವಾಶ್ ಆಗಲ್ಲ ನೋಡಿ. ನೋಡಿ ಕಡಿಮೆ ದುಡ್ಡು ಆದರೂ ಕೂಡ ಎಷ್ಟು ನೀಟಾಗಿ ವಾಶ್ ಮಾಡಿದೆ ಅಂತ ನೋಡಿ. ನೋಡಿ 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 ಕಾಲರ್ ನೋಡಿ ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ ಅಂತ ಹೇಳಿ. ಅದು ತುಂಬ ಚೆನ್ನಾಗಿ ವಾಶ್ ಮಾಡಿದೆ ನೋಡಿ. ಸೊ ಎಲ್ಲೂ ಕೂಡ ಒಂದು ಕೊಳೆ ಕಾಣ್ತಿಲ್ಲ ನೋಡಿ. ಕಾಲರಲ್ಲೂ ಕೂಡ ಕೊಳೆ ಇಲ್ಲ.
ಫಸ್ಟ್ ನೀಟಾಗಿ ಕ್ಲೀನ್ ಮಾಡಿದೆ ಆಯ್ತಲ್ವ. ಸೊ ಇವಾಗ ಏನು ಮಾಡಬೇಕು, ಬಟ್ಟೆನ ಜಾಲಿಸ್ಬೇಕಾಗಿದೆ. ಸೊ ಹಂಗಾಗಿ ಈ ಪೈಪ್ ಏನಪ್ಪ ಅಂದರೆ ಈಗ ಒಗ್ದಿರೋದೆಲ್ಲ ಆಗಿದೆಯಲ್ವ. ಸೊ ಒಗ್ದಿರೋ ನೀರು ಹಾಚ್ಕೋಬೇಕು ಅಂದರೆ ಸೊ ಈ ಪೈಪ್ನ ನೀವು ತೆಗೆದು ಕೆಳಗಡೆ ಹೋಗೋಕ್ಕಾಗುತ್ತೆ. ಸೊ ಇವಾಗ ಜಾಸ್ತಿ ಒಣ ಹಾಕಬೇಕಲ್ವ, ಇವಾಗ ಜಾಸ್ತಿ ನೋಡಿ ಅದು ಒಗ್ದಿರೋ ಇದೇ ಥರ ಜಾಸ್ತಿ ಆಮೇಲೆ ನೀವು ಒಣ ಹಾಕಬೇಕಾಗುತ್ತೆ. ಜಾಸ್ತಿ ನೀಟಾಗಿ ಬಟ್ಟೆನ ಹಿಂಡಿ ಹಾಕ್ಬೇಕಾಗುತ್ತೆ. ಸೊ ಬಟ್ಟೆನ ನೀಟಾಗಿ ಹಿಂಡಿದ್ರೆ ಸ್ವಲ್ಪ ಬೇಗ ಒಣಗುತ್ತೆ. ಸೊ ಅಲ್ಲಿಗೆ ಬಟ್ಟೆ ಒಗ್ದು ಜಾಲಿಸಿದ್ದು ಆಯಿತು. ಇದೇ ಥರ ಎಲ್ಲ ಬಟ್ಟೆಗಳು ಹಿಂಡಿ ಹಾಕಿದ್ರೆ ಆಗುತ್ತೆ. ಅದೇ ಥರ ಒಂದೊಂದು ಬಟ್ಟೆನ ಇಲ್ಲಿ ಹಾಕ್ಬೇಕು. ನೋಡಿ ಫ್ರೆಂಡ್ಸ್, ಬಟ್ಟೆ ಎಲ್ಲ ಒಗೆದು ಜಾಲಿಸಿ ಹಾಕಿದೆಲ್ಲ ಆಯಿತು. ಸೊ ಈಗ ನೋಡಿ, ನೀವು ಸೋಪಿನ ನೀರೇನು ನೋಡ್ತೀರಾ ಎಷ್ಟು ಗಲೀಜಾಗಿದೆ ಅಂತ ನೋಡಿ. ಸೊ ಇದು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಸೊ ಬಟ್ಟೆ ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ ಅಂತ. ಈಗ ಈ ನೀರು ಇದೆಯಲ್ಲ, ಈ ನೀರು ಹೋಗಬೇಕು ಅಂದರೆ ಏನಪ್ಪ ಮಾಡಬೇಕು, ಏನು ಮಾಡಬೇಕು ಅಂದರೆ ನೀವು ಇಲ್ಲಿ ಒಂದು ಪೈಪ್ ಕೊಟ್ಟಿರ್ತಾರೆ. ಈ ಪೈಪ್ನ ನೀವು ಕೆಳಗಡೆ ಬಿಟ್ಟರೆ ಸೊ ನೀರು ಹೋಗುತ್ತೆ ನೋಡಿ. ಈಗ ಇದರಲ್ಲಿರೋ ನೀರೆಲ್ಲ ಹೋಗ್ತಾ ಇದೆ. ಸೊ ಇದೇ ಥರ ಇದರಲ್ಲಿರೋ ನೀರು ಪೂರ್ತಿ ನೀರು ಹೋಗಿ ಈ ವಾಷಿಂಗ್ ಮಿಷಿನಲ್ಲಿ ಒಂದು ಹೋಲ್ ಇದೆ ನೋಡಿ. ಅಂದರೆ ಈ ಹೋಲ್ ಏನು ಕಾಣಿಸ್ತಾ ಇದೆ, ಈ ಹೋಲು ಸೊ ಇದು ನೀರು ಹೋಗೋ ಜಾಗ. ಸೊ ಈ ಪೈಪ್ ಇವಾಗ ಬಟ್ಟೆ ಎಲ್ಲ ಒಗೆದು ನೀರೆಲ್ಲ ಹಚ್ಕೋದ್ಮೇಲೆ ಈ ಪೈಪೆಲ್ಲ ಹೋಗಿ ನೀರು ಎಲ್ಲ ಹೋದ್ಮೇಲೆ ಗಲೀಜೆಲ್ಲ ಹೋದ್ಮೇಲೆ ಈ ಪೈಪ್ನ ತೆಗೆದು ಇಲ್ಲಿ ಈ ಕಡೆ ಈ ಥರ ಮೇಲ್ಗಡೆ ಹಾಕಿ. ಸೊ ಈ ಥರ ಯಾವಾಗಲೂ ಪೈಪ್ ಮೇಲ್ಗಡೆನೇ ಇರಬೇಕು. ಯಾಕೆಂದರೆ ನಾವು ನೀರು ತುಂಬಬೇಕಾದ್ರೆ ಇದಕ್ಕೆ ಪೈಪ್ ಏನಾದರೂ ಕೆಳಗಡೆ ಹೋದರೆ ನೀರು ತುಂಬಲ್ಲ ಅಷ್ಟೇ. ನೋಡಿ ಫ್ರೆಂಡ್ಸ್, ಇಷ್ಟೇ ಬಟ್ಟೆ ವಾಷಿಂಗ್ ಮಿಷಿನ್ ಕೆಲಸ ಮುಗೀತು. ಸೊ ಈಗ ಬಟ್ಟೆನ ಒಗೆದಿದ್ದು ಆಯಿತು, ಸೊ ಜಾಲಿಸಿದ್ದು ಆಯಿತು. ಸೊ ಇವಾಗ ಆ ಬಟ್ಟೆನ ಮೇಲ್ಗಡೆ ಒಣ ಹಾಕಿದ್ರೆ ಮುಗೀತು. ಈಗ ನೋಡಿ ಅದೆಲ್ಲ ಆದಮೇಲೆ ಮಾಮೂಲಿಯಾಗಿ ಅದಾದಮೇಲೆ ಪ್ಲಗ್ ಸ್ವಿಚ್ನ ಆಫ್ ಮಾಡಿ ನೀವು ಎಲ್ಲಿ ಬೇಕಾದರೂ ಇದನ್ನು ಪ್ಲೇಸ್ ಮಾಡ್ಬೋದು. ಇವಾಗ ಈ ನೀರು ಹೋಗೋ ಪೈಪ್ ಇರ್ತೈತಲ್ಲ, ಸೊ ಇದನ್ನ ಮಾತ್ರ ಒಂದು ಕಡೆ ಹೋಗೋವಂಥ ಜಾಗದಲ್ಲೇ ನೀಟಾಗಿ ನೋಡಿ ಇಟ್ಕೊಳ್ಳಿ ಅಷ್ಟೇ. ಕೊಳೆ ನೀರು ಹೋಗೋವಂಥ ಜಾಗದಲ್ಲಿ ನಿಮ್ಗೆ ಯಾವ ಜಾಗ ಫಿಕ್ಸ್ ಆಗುತ್ತೋ ಆ ಜಾಗದಲ್ಲಿ ಇಟ್ಕೊಬೋದು ನೀವು. ವಿಡಿಯೋ ವೀಕ್ಷಣೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಿಮಗೇನಾದರೂ ಈ ವಾಷಿಂಗ್ ಮಿಷಿನ್ ಇಷ್ಟ ಆಗಿ ಬೇಕು ಅಂತ ಹೇಳಿದ್ರೆ ನಮಗೆ ಕಮೆಂಟ್ ಮಾಡಿ. ನಮಗೆ ಗೊತ್ತಿರೋ ಡೀಲರ್ಗಿಂದ ನಿಮಗೆ ವಾಷಿಂಗ್ ಮಿಷಿನ್ನ ವ್ಯವಸ್ಥೆ ಮಾಡ್ತೀವಿ. ವಿಡಿಯೋ ವೀಕ್ಷಿಸಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ. ಇದೇ ಥರ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.